ಸರ್ ನಮಸ್ಕಾರ. ತಾವು ಕೂಡ ಈ ಶಿಬಿರದಲ್ಲಿ ಭಾಗಿಯಾಗಿದ್ದೀರಾ, ಏನು ಹೇಳ್ತೀರಾ ಸರ್? ನಮ್ಮ ಸತ್ಯಸಾಯಿ ಆರ್ಗನೈಸೇಷನ್ ಮೈಸೂರಿಂದ ಈ ದಿನ ಒಂದು ಮೇಘಾ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಆ ಕ್ಯಾಂಪ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಕಾಯಿಲೆಗಳಿಗೂ ಔಷಧಿ ಕನ್ಸಲ್ಟೇಷನ್ನು ಇದೆ, ಮತ್ತು ಔಷಧಿನೂ ಫ್ರೀ ಕೊಡ್ತಿದ್ದೀವಿ. ನಾವು ನಾರಾಯಣ ಹೃದಯಾಲಯದವ್ರನ್ನೂ ಕರ್ತಿದ್ದೀವಿ, ಮತ್ತು ಐ ಟೆಸ್ಟಿಂಗ್ ಕೂಡ ಮಾಡ್ತಾಯಿದ್ದೀವಿ. ಅದರಲ್ಲಿ ಕಣ್ಣಿಗೆ ಸಂಬಂಧಪಟ್ಟಿರೋದೆಲ್ಲ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಫ್ರೀ ಕನ್ನಡಕಗಳು ಕೊಡ್ತೀವಿ. ಒಳ್ಳೆಯ ಜನ ಸೇರಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಸರ್. ಇವತ್ತು ನಗರ ಪ್ರದೇಶಗಳು ಹೋಲಿಸ್ಕೊಂಡ್ರೆ ಈ ಥರ ಕ್ಯಾಂಪ್ಗಳು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಮತ್ತು ಅದಕ್ಕೆ ಮಾನ್ಯತೆ ಸಿಗುವಂಥದ್ದು ಇಲ್ಲೇ ಕೂಡ. ಸಿಟಿನಲ್ಲಿ ಯಾವುದೋ ಒಂದು ಡಾಕ್ಟರ್ ಸಿಗ್ತಾರೆ, ಇಲ್ಲಿ ವಿಲೇಜಸ್ಲಿ ಒಳ್ಳೆ ಡಾಕ್ಟರ್ಗಳು ಸಿಗಲ್ಲ. ಇವ್ರು ಸಿಟಿಗೆ ಬರಬೇಕಾಗುತ್ತೆ. ಅದರಿಂದ ಅದು ಉದ್ದೇಶ ಇಟ್ಕೊಂಡ್ರೆ ನಾವು ಎಲ್ಲ ಥರದ ಡಾಕ್ಟರ್ಗಳು ಒಂದೇ ಕಡೆ ಸೇರಿಸಿ ಒಂದೇ ದಿನ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಹಾಗಾಗಿ ಸರ್, ಮತ್ತು ತಮ್ಮ ಸೇವಾ ಸಂಸ್ಥೆ ಇಡೀ ರಾಜ್ಯದಲ್ಲಿದೆ ಸರ್. ಅದರಲ್ಲೂ ದಕ್ಷಿಣ ಪ್ರಾಂತ್ಯದಲ್ಲಿ ತಾವು ಮೈಸೂರು ಭಾಗದಲ್ಲಿರೋದ್ರಿಂದ ತುಂಬಾ ಅನುಕೂಲ ಆಗ್ತಿದೆ ಸರ್. ಈ ರಾಜ್ಯದಲ್ಲ, ಪೂರ್ತಿ ಪ್ರಪಂಚಾದ್ಯಂತ ಇದೆ ನಮಗೆ. ಹಾಂ. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಹೋಲಿಸ್ಕೊಂಡಾಗ ಇಡೀ ರಾಜ್ಯದಲ್ಲೇ ತಮ್ಮ ಒಂದು ಕರ್ನಾಟಕದಲ್ಲೂ ಮಾಡ್ತಾ ಇದ್ದೀವಿ. ಆಂಧ್ರ, ತಮಿಳುನಾಡು, ಪಂಜಾಬ್, ಮಹಾರಾಷ್ಟ್ರ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರವರೆಗೂ ಇದೆ. ಓಕೆ ಸರ್. ಕಳೆದ ಸಾರಿ ಕೂಡ ತಾವು ನಮ್ಮ ಬಂದೂರು ಕಡೆಗೆಲ್ಲ ಬರ್ತಾರೆ ಇದ್ದೀರಿ. ತುಂಬಾ ನಿಕಟದ ಸಂಪರ್ಕ ಇದೆ ಈ ಒಂದು ಭಾಗಕ್ಕೆ. PHS ಪ್ರೈಮರಿ ಹೆಲ್ತ್ ಸೆಂಟರ್ ಎಲ್ಲಿ ಇರಲ್ಲ, ಸ್ವಲ್ಪ ದೂರ ಇರುತ್ತೆ ಅಂಥ ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿ ಆ ತಿಂಗಳಿಗೆ ಒಂದು ಸಲ ಬಂದು ಇಲ್ಲಿ ಬರ್ತೀವಿ. ಓಕೆ. ತಮ್ಮ ಪರಿಚಯ ಸರ್? ನಾನು ರಾಜೇಶ್ ಅಂತ, ಅಶ್ವಿನಿ ಪೂರ್ಣ ಸಾಯಿ ಮೆಡಿಕಲ್ ಟ್ರಸ್ಟ್ ಅಧ್ಯಕ್ಷ. ನಮಸ್ಕಾರ. ಯಾರು ಬಂದಿದ್ದೀರಿ ಸರ್ ತಮ್ಮ ಸ್ಟಾಫು? ಸ್ಟಾಫ್ ಒಂದು 40 ಜನ ಬಂದಿದ್ದೀವಿ. ಹಾಂ. ಅದರಲ್ಲಿ ಪ್ರಮುಖರು ಯಾರು ಸರ್ ತಮ್ಮ ಜೊತೆಗೆ ಇರುವಂಥವ್ರು? ಶ್ರೀನಿವಾಸ ಮೂರ್ತಿಗಳಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ಸರ್? ಅವ್ರ ಜವಾಬ್ದಾರಿ ಎಲ್ಲರಿಗೂ ಎಲ್ಲ ನೋಡ್ಕೊಳ್ತಾರೆ. ಓಕೆ. ಥ್ಯಾಂಕ್ ಯು. ಡಾಕ್ಟರ್ಸ್ ಬಂದಿದ್ದಾರೆ, ಮೆಡಿಸನ್ ಬಂದಿದೆಯಾ, ಇಲ್ಲಿ ಕ್ಯಾನ್ವಾಸ್ ಆಗಿದೆಯಾ, ಇಲ್ಲಿ ಬರೋರ್ಗೆ ಅನುಕೂಲ ಆಗಿದೆ, ಎಲ್ಲ ನೋಡ್ಕೊಳ್ತಾರೆ. ಓಕೆ, ಥ್ಯಾಂಕ್ ಯು. ಇದೇ ಶಾಲೆಯಲ್ಲಿ ಓದಿರುವಂಥ ಹಳೆಯ ವಿದ್ಯಾರ್ಥಿಗಳು ಇದನ್ನು ಕಂಡಕ್ಟ್ ಮಾಡ್ತಾರೆ. ಹಾಂ. ಅದೊಂದು ವಿಶೇಷ. ಓಕೆ, ಥ್ಯಾಂಕ್ ಯು. ನೋಡಿ, ಸತ್ಯಸಾಯಿ ಸಂಸ್ಥೆ ಏನೇನು ಕೆಲಸ ಮಾಡುತ್ತೆ ಇಡೀ ಕರ್ನಾಟಕದಲ್ಲಿ ಅಂದರೆ ಅದು ದಕ್ಷಿಣ ಭಾಗ, ನಮ್ಮ ಮೈಸೂರಿನ ಹೆಮ್ಮೆಯ ಒಂದು ಟೀಮ್ ಇದು. ಎಲ್ಲೇ ಹೋದರೂ ಕೂಡ ವಾಲಂಟಿಯರ್ಸ್ ಆಗಿ ಇಷ್ಟು ಹಿರಿಕರು ಇದ್ರೂ ಕೂಡ ಅವರು ತಮ್ಮ ಒಂದು ಏನು ವಾಲಂಟಿಯರ್ಸ್ನ ಕೆಲಸನ ಮಾಡ್ತಾ ಇರೋದು ವಿಶೇಷವಾಗಿ ನೋಡ್ತಾ ಇದ್ದೀವಿ. ಇದು ಪ್ರತಿಯೊಂದು ಒಂದು ಗ್ರಾಮಗಳಿಗೆ ಹೋಗುವಂಥದ್ದು, ಮತ್ತು ಉಚಿತವಾಗಿ ಮೆಡಿಸಿನ್ಗಳನ್ನ ಯಾರು ಇವತ್ತು ನಾಗೇಶ್ವರು ಸ್ಪಾನ್ಸರ್ ಮಾಡಿದ್ದಾರೆ ಅದೇ ಥರ ಇವರು ಕೂಡ ಇಲ್ಲಿ ವ್ಯವಸ್ಥೆ ಮಾಡೋದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇಲ್ಲೂ ಕೂಡ ನರರೋಗ ತಜ್ಞರು ಮತ್ತು ಮಕ್ಕಳ ಆರೋಗ್ಯ ಪರೀಕ್ಷಕರು ಕೂಡ ಡಾಕ್ಟ್ರ್ ಇದ್ದಾರೆ. ಡಾಕ್ಟ್ರು ಬಿನಾಲ್ ಅಂದ್ಬಿಟ್ಟು, ಮತ್ತು ಇನ್ನೊಬ್ಬರು ವೆಂಕಟೇಶ ಬರದ್ರ ಅಂತ ಕೂಡ ಅವರು ಕೂಡ ಇಲ್ಲಿ ಈ ಒಂದು ಕ್ಯಾಂಪ್ನಲ್ಲಿ ಅತಿ ಹೆಚ್ಚು ವೈದ್ಯರು ಮತ್ತು ನುರಿತ ವೈದ್ಯರು ಕೂಡ ಇಲ್ಲಿ ಬಂದು ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇವತ್ತು ನ್ಯೂರೋ ಸರ್ಜನ್ಗಳು ತುಂಬಾ ಕಷ್ಟ ಗ್ರಾಮೀಣ ಪ್ರದೇಶಗಳು ಬರೋದು. ಆದರೆ ನ್ಯೂರೋ ಸರ್ಜನ್ಗಳು ಕೂಡ ಕರೆಸಿರೋದು ಒಟ್ಟಾರೆಯಾಗಿ ಎಲ್ಲ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಆ ಒಂದು, ಈಗ ಮೂಳೆ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ರಾಯೇಶ್ ಸರ್ ಇದ್ದಾರೆ, ಆರ್ಥೋಪೆಡಿಕ್ಕು, ಪ್ರತಿಯೊಬ್ಬರನ್ನೂ ಕೂಡ ಇಲ್ಲಿ ಆಯೋಜನೆ ಮಾಡಿರೋದು ಈ ಒಂದು ವಿಶೇಷವಾದಂಥ ಒಂದು ಸೌಲಭ್ಯತೆ. ಮತ್ತು ಇಲ್ಲೂ ಕೂಡ ಜನರಲ್ ಚೆಕಪ್ಗಳು ಕೂಡ ಸಾಹೇಬರಿದ್ದಾರೆ, ಶ್ರೀನಿವಾಸ್ ಅವರು, ಜೊತೆಗೆ ENT ಚೆಕಪ್ಪು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ದೊಡ್ಡ ವೈದ್ಯ ವೃಂದಗಳನ್ನ ಕರ್ಕೊಂಬಂದು ಇಲ್ಲಿ ಕ್ಯಾಂಪ್ನ ಮಾಡಿಸಿರೋದು ವಿಶೇಷವಾಗಿ ಕಾಣ್ಬೋದು. ಮುಖ್ಯವಾಗಿ ಐ ಕ್ಯಾಂಪ್ಗಳು ಆಗ್ತಾನೆ ಇರುತ್ತೆ ನಮ್ಮ ಎಲ್ಲ ರಾಜ್ಯದ ಮೂಲೆಗಳಲ್ಲಿ, ಗ್ರಾಮದ ಎಲ್ಲ ಕಡೆನೂ ಆಗುತ್ತೆ. ಮುಖ್ಯವಾಗಿ ಏನು ನಾವು ನೋಡ್ತಾ ಇದ್ದೀವಿ, ಐ ಕ್ಯಾಂಪು. ಈ ಐ ಕ್ಯಾಂಪ್ ಏನಿದೆ ಅದು ಅತ್ಯವಶ್ಯಕ. ಉದಾಹರಣೆಗೆ ಲಯನ್ಸ್ ಸಂಸ್ಥೆ, ರೋಟರಿ ಸಂಸ್ಥೆ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡೋದು ಒಂದು ಐ ಕ್ಯಾಂಪ್ಗೆ. ಈ ಒಂದು ಐ ಕ್ಯಾಂಪ್ನ ಆಯೋಜನೆ ಮಾಡಿರೋದು ಕೂಡ ಇಲ್ಲಿ ನೋಡ್ತೇವೆ. ರಂಗಸ್ವಾಮಿ ಅವರ ತಂಡ ಈ ಐ ಕ್ಯಾಂಪ್ನ ಬನ್ನೂರು ರಂಗಸ್ವಾಮಿ ಏನಿದ್ದಾರೆ ಆರೋಗ್ಯ ಸಮುದಾಯ ಇಲಾಖೆ, ಅವರು ಕೂಡ ಸ್ನೇಹ ಬಳಗದ ಮುಖ್ಯ ಪಾತ್ರಧಾರರು. ತಾವು ನೋಡ್ತಾ ಇದ್ದೀರಾ ಇಲ್ಲಿ. ನಿಜವೂ ಖುಷಿಯಾಗುತ್ತೆ ಈ ಥರ ಸರ್ವಿಸ್ ಮಾಡಿದ್ರಂತ. ಇವತ್ತು ಸಂಡೇ ಆದರೂ ಕೂಡ ಸರ್ವಿಸ್ಗೆ ಒಪ್ಕೊಂಡಿದ್ದಾರಲ್ಲ, ಇವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು.